ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ. ನಾವು ನಮ್ಮ ಸಿರಿಧಾನ್ಯ ಸಾತ್ವಿಕ ಆಹಾರ ಮಂಡ್ಯದಲ್ಲಿ ಪ್ರತಿದಿನ ಸಿರಿಧಾನ್ಯದ ದೋಸೆ, ಇಡ್ಲಿ ಮತ್ತು ಒಂದು ರೈಸ್ ಐಟಮ್ ಮಾಡ್ತೀವಿ, ಆರ್ಗ್ಯಾನಿಕ್ ರೈಸಲ್ಲಿ. ಜೊತೆಗೆ ವಿಶೇಷವಾಗಿ ಕರಿದ ಪದಾರ್ಥಗಳು ಅಂತಂದರೆ ಬಜ್ಜಿ, ಬೋಂಡ ಮತ್ತು ಉದ್ದಿನವಡೆಯನ್ನು ಮಾಡ್ತೀವಿ. ಸೊ ಉದಾಹರಣೆಗೆ ಸೋಮವಾರ ಉದ್ದಿನವಡೆ ಮಾಡಿದ್ರೆ ಮಂಗಳವಾರ ಬೋಂಡ ಮಾಡ್ತೀವಿ, ಗುರುವಾರ ಮಸಾಲೆ ವಡೆ ಅಂತಂದರೆ ಕಡಲೆಬೇಳೆಯಿಂದ ಮಾಡಿದಂಥ ಮಸಾಲೆ ವಡೆ ಮಾಡ್ತೀವಿ, ಶುಕ್ರವಾರ ಅಗೇನ್ ಉದ್ದಿನವಡೆ ಮಾಡ್ತೀವಿ, ಶನಿವಾರ ಬೋಂಡ ಮಾಡ್ತೀವಿ, ಮತ್ತೆ ಭಾನುವಾರ ವಡೆ ಮಾಡ್ತೀವಿ. ಸೊ ಇವತ್ತು ಗುರುವಾರ ನಾವು ವಡೆ ಮಾಡ್ತೀವಿ. ಅಂದರೆ ಇದರಲ್ಲಿ ಏನಕ್ಕೆ ಈ ವಿಷಯ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಬನ್ನಿ ನೋಡಿ, ಇದು ಆಯಿಲು, ಈ ಆಯಿಲ್ ಬಂದ್ಬಿಟ್ಟು 3 ಟೈಮ್ಸ್ ಉಪಯೋಗಿಸಿ ಮಿಕ್ಕಿದಂಥ ಆಯಿಲು, ಸುಮಾರು ಅಪ್ರಾಕ್ಸಿಮೇಟ್ಲಿ 400 ಇಂದ 500 ml ಐತೆ. ಈ ಆಯಿಲ್ನ ಏನು ಮಾಡ್ತೀವಿ ಅಂತಂದರೆ, ಈ ರೀತಿ ವೇಸ್ಟ್ ಆಯಿಲ್ ಆಗಿ ಬಿಸಾಕ್ತೀವಿ ಇದನ್ನು, ಮತ್ತೆ ಮರುಬಳಕೆ ಮಾಡಲ್ಲ ಇದನ್ನು. ಈ ಆಯಿಲ್ ಬಂದ್ಬಿಟ್ಟು ಇದು ಕಡಲೆಕಾಯಿ ಎಣ್ಣೆ, ಮರಗಾಣದ ಕಡಲೆಕಾಯಿ ಎಣ್ಣೆ ಇದು, ಆಯ್ತಾ. ಈ ಆಯಿಲ್ ಇದೆಯಲ್ಲ, ನಾನು ಈಗಲೂ ಬೇಕಾದ್ರೆ ನಿಮಗೆ ಹೇಳ್ತೀನಿ, ಮತ್ತೆ ಮರುಬಳಕೆ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಆದರೆ ನಾವು ಇದನ್ನು ಬಳಸಲ್ಲ. ಮ್ಯಾಕ್ಸಿಮಮ್ ಅಂದರೆ 3 ಟೈಮ್ಸು. ಈಗ ನಾವು ಅಪ್ರಾಕ್ಸಿಮೇಟ್ಲಿ 1-1.5-2 ಲೀಟ್ರ್ ಅಷ್ಟು ಹಾಕ್ತೀವಿ. 2 ಲೀಟ್ರ್ ಅಷ್ಟು ಹಾಕಿ 2 ಡೇಸ್ ಮ್ಯಾಕ್ಸಿಮಮ್ 3 ಡೇಸ್ ನಾವು ಅದನ್ನು ಬಳಸಿ ಈ ರೀತಿ ವೇಸ್ಟ್ ಆಯಿಲ್ ಆಗಿ ಬಿಸಾಕ್ತೀವಿ ಅಂದರೆ ಏನು ಮಾಡ್ತೀವಿ ಅಂತಂದರೆ, ನಮ್ಮ ಮನೆಯಲ್ಲಿ ಸೌದೆ ಒಲೆ ಇದೆ ಈಗಲೂ ಕೂಡ, ಅಂದರೆ ನೀರೊಲೆ ಅಂತೀವಲ್ಲ, ಸ್ನಾನಕ್ಕೆ ನೀರೊಲೆ ಇದೆಯಲ್ಲ, ಅದರಲ್ಲಿ ಸೌದೆ ಒಲೆಗೆ ಸೌದೆ ಹಚ್ಚಿದ್ದಕ್ಕೆ ಇದನ್ನು ಬಳಸ್ಕೊತೀವಿ. ಅದು ಬಿಟ್ಟರೆ ಬೇರೆ ಇನ್ನೇನಕ್ಕೂ ಉಪಯೋಗಿಸೋಕೆ ಹೋಗಲ್ಲ ಇದನ್ನು. ಅಥವಾ ಯಾರಾದರೂ ನಮಗೆ ಈ ಸೌದೆ ಒಲೆಗೆ ಬೇಕು ಅಂದರೆ ಅವ್ರಿಗೊಂದು ಸ್ವಲ್ಪ ಕೊಡ್ತೀವಿ, ಬಿಟ್ಟರೆ ಇದು ಮತ್ತೆ ಮರುಬಳಕೆ ಮಾಡೋಕ್ಕೆ ಹೋಗಲ್ಲ. ಇದು ಪ್ಯೂರ್ ಮರಗಾಣದ ಎಣ್ಣೆ ಇದೆ. ಆ್ಯಕ್ಚುಲಿ ಮರಗಾಣದ ಎಣ್ಣೆ ಅಂತ ನಾವು ಬಳಸುವಂಥದ್ದು ಕೊಬ್ಬರಿ ಎಣ್ಣೆ ಜಾಸ್ತಿ ಬಳಸ್ತೀವಿ. ಅದು ಬಿಟ್ಟರೆ ಕೊಬ್ಬರಿ ಎಣ್ಣೆ ರೇಟ್ ಜಾಸ್ತಿ ಇರೋದನ್ನ ಕಡಲೆಕಾಯಿ ಎಣ್ಣೆ ಇಲ್ಲಾಂದ್ರೆ ಸೂರ್ಯಕಾಂತಿ ಎಣ್ಣೆನ ಬಳಸ್ತೀವಿ. ಇದಿಷ್ಟು ವಿಚಾರ. ದಯಮಾಡಿ ಎಲ್ಲರೂ ಕೂಡ ಮನೆಯಲ್ಲೂ ಕೂಡ ಮ್ಯಾಕ್ಸಿಮಮ್ ಅಂದರೆ ಒಂದು 3 ಟೈಮ್ ಬಳಸಿ, ಅದನ್ನು ವೇಸ್ಟಾಗಿ ಬಳಸ್ಬಿಡಿ. ಅಥವಾ ನೀವು ಬೇರೆ ಇನ್ನೇನು ಮಾಡ್ಬೋದು ಅಂತ ದೀಪಕ್ಕೆ ಬಳಸ್ಕೋಬೋದು, ಸ್ವಲ್ಪ ಫಿಲ್ಟರ್ ಮಾಡಿ. ಇದನ್ನು ಕೂಡ ಮನಸ್ಸು ಮಾಡಿದ್ರೆ ಈಗಲೂ ಕೂಡ ಇದನ್ನು ಸ್ವಲ್ಪ ಫಿಲ್ಟರ್ ಮಾಡಿ ಮತ್ತೆ ಮರುಬಳಕೆ ಮಾಡ್ಬೋದು. ಬಟ್ ಮಾಡೋದು ಬೇಡ, ಅದ್ರ ನ್ಯೂಟ್ರಿಷನ್ ಎಲ್ಲ ಆಲ್ಮೋಸ್ಟ್ ಹೋಗಿರುತ್ತೆ. 3 ಟೈಮು 1.5 ಲೀಟ್ರಲ್ಲಿ ನಿಮ್ಗೆ ಒಂದು 1/4 ಲೀಟ್ರಿಂದ ಅರ್ಧ ಲೀಟ್ರ್ ಉಳ್ಕೊಂಡಿರುತ್ತೆ. ಏನೂ ಮಾಡೋಕ್ಕಾಗಲ್ಲ. ನಿಮ್ಗೆ ಆರೋಗ್ಯಕರ ಆಹಾರ ತಿನ್ನಬೇಕು ಅಂದರೆ ನಾವು ಇದೇ ರೀತಿ ಮಾಡಲೇಬೇಕು. ಅದಕ್ಕೆ ಕೆಲವೊಂದು ಸತಿ ಅನಿಸುತ್ತೆ ಒಂದು ಸ್ವಲ್ಪ ರೇಟ್ ಜಾಸ್ತಿ ಅಂತ ಅನಿಸುತ್ತೆ. ಈಗ ವಡೆ ಇವೆಲ್ಲ ಕಂಪೇರ್ ಮಾಡಿದಾಗ ಅದು ಕಡಿಮೆನೇ ಇರ್ತದೆ, ಆ್ಯಕ್ಚುಲಿ ಹೇಳ್ಕೋಬೇಕು ಅಂತಂದರೆ. ಹಾಗಾಗಿ ದಯಮಾಡಿ ಈ ರೀತಿ ಆರೋಗ್ಯಕರ ಆಹಾರವನ್ನು ಉಪಯೋಗಿಸಿ ಅಂತ ನಾವು ನಿಮಗೆ ಹೇಳ್ತೀವಿ. ಹಾಗೆ ನಮ್ಮಲ್ಲೂ ಕೂಡ ಸಿರಿಧಾನ್ಯ ಸಾತ್ವಿಕ ಆಹಾರದಲ್ಲಿ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ವಿ. ರಾಸಾಯನಿಕ ಮುಕ್ತ, ಸಾವಯವ, ಕೆಮಿಕಲ್ ಫ್ರೀ ಫುಡ್ಡನ್ನು ಜನಗಳಿಗೆ ಕೊಡಬೇಕು, ಆರೋಗ್ಯವಂತರಾಗಿ ಬಾಳಬೇಕು ಅನ್ನೋ ನಮ್ಮ ಆಸೆ. ಹಾಗಾಗಿ ಈ ನಿಟ್ಟಿನಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ನಮಸ್ತೆ. ಸೊ ಅದೆಲ್ಲ ನಾವು ವೇಸ್ಟ್ ಆಯಿಲ್ನೆಲ್ಲ ಬೇರೆ ಬಾಟ್ಲಿಗೆ ಹಾಕಿದ್ಮೇಲೆ ಈ ರೀತಿ ಅಪ್ರಾಕ್ಸಿಮೇಟ್ಲಿ 1-1.5 ಲೀಟ್ರ್ ಅಷ್ಟು, 2 ಲೀಟ್ರ್ ಮ್ಯಾಕ್ಸಿಮಮ್ ಹಾಕ್ಕೊಂಡು ಕರಿತಿದ್ದನ್ನ ಮತ್ತೆ 3 ಟೈಮ್ಸ್ ಬಳಸ್ತೀವಿ ಅಷ್ಟೇ. ಅದು ಮತ್ತೆ ವೇಸ್ಟು. ನೋಡೋದಲ್ಲ ಸ್ನೇಹಿತರೆ, ಈ ರೀತಿ ನಾವು ಮರಗಾಣದ ಎಣ್ಣೆಯನ್ನು ಬಳಸಿ ಬಜ್ಜಿ ಬೋಂಡಗಳನ್ನು ಮಾಡೋದು. ನಾವು ಯಾವುದೇ ರೀತಿಯ ರಿಫೈಂಡ್ ಆಗಲಿ, ಪಾಮ್ ಆಯಿಲ್ ಆಗಲಿ, ಮತ್ತು ಯಾವುದೇ ಆಯಿಲ್ನ ಬಳಸ್ತಾನೆ ಈ ರೀತಿ ಮರಗಾಣದ ಎಣ್ಣೆಯಲ್ಲಿ ನಾವು ಬಜ್ಜಿ ಬೋಂಡನ ಮಾಡ್ತೀವಿ. ಯಾರ್ಯಾರಿಗೆ ಈ ರೀತಿ ಹೆಲ್ದಿ ಫುಡ್ಡನ್ನು ತಿನ್ನಬೇಕು, ಆರೋಗ್ಯ ಕಾಪಾಡ್ಕೋಬೇಕು ಅಂತ ದಯಮಾಡಿ ಒಂದ್ಸಲ ವಿಸಿಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಮ್ಮ ಲೊಕೇಶನ್ನು, ಮೊಬೈಲ್ ನಂಬರೆಲ್ಲ ಹಾಕಿರ್ತೀನಿ. ಬೆಂಗಳೂರು, ಮೈಸೂರು ಇಂದ ಬರುವಂಥವ್ರು ಕರೆ ಮಾಡಿ ಬನ್ನಿ. ದಯಮಾಡಿ ಲೇಟಾಗಿ ಬರೋದಾದರೆ 9:30 10 ಗಂಟೆ ಒಳಗಾದರೆ ಏನು ತೊಂದರೆ ಇಲ್ಲ. ಲೇಟಾಗಿ ಬರೋದಾದರೆ ಒಂಚೂರು ಫೋನ್ ಮಾಡಿ ಬನ್ನಿ, ರಿಸರ್ವ್ ಮಾಡಿರ್ತೀವಿ. ಹಾಗಾಗಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.